ಸರ್, ನಿಮಗೋಸ್ಕರ ನಾವು ತಿಂಡಿ ತಂದಿದ್ದೀವಿ, ತಗೊಳ್ಳಿ ಸರ್. ಸರ್, ರಾತ್ರಿಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ತಿನ್ನಿ ಸರ್. ಸರ್, ನಿಮಗೆ ಕೋಪ ಬಂದಿದೆ ಅಂತ ನಮಗೆ ಗೊತ್ತು, ಆದರೆ ಮೇಡಮ್ ಮೇಲಿನ ಕೋಪಕ್ಕೆ ನಿಮ್ಮ ಹೊಟ್ಟೆಗೆ ನೀವು ಮೋಸ ಮಾಡ್ಕೋಬೇಡಿ ಸರ್. ಪ್ಲೀಸ್ ತಿಂಡಿ ತಿನ್ನಿ ಸರ್. ಹೌದು ಸರ್, ನೀವೇನು ತಿಂದಿಲ್ಲ ಕುಡ್ದಿಲ್ಲ ಅಂದರೆ ಮೇಡಮ್ ಅವ್ರು ಇನ್ನೂ ತುಂಬ ಹಿಂಸೆ ಮಾಡ್ಕೋತಾರೆ. ಪ್ಲೀಸ್ ತಿನ್ನಿ ಸರ್. ನಿಮ್ಮ ಮೇಡಮ್ ಬಗ್ಗೆ ಇಷ್ಟೇ ನಾನು ತಿಳ್ಕೊಂಡಿರೋದು. ನಿಮ್ಮ ಮೇಡಮ್ಗೆ ಯಾವ ಹಿಂಸೆನೂ ಆಗಲ್ಲ ರೀ. ನಿಮ್ಮ ಮೇಡಮು ಫುಲ್ ಖುಷಿಯಾಗೇ ಇರ್ತಾರೆ. ಇವಾಗ ಹೇಗೋ ಗಂಡನ್ನೇ ಅರೆಸ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿ ಅಂತ ಅವ್ರ ಹೆಸರು ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಇನ್ನೇನ್ರಿ ಬೇಕವ್ರಿಗೆ? ಸರ್, ನೀವು ಮೇಡಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಸರ್? ಇಷ್ಟು ದಿನ ತಪ್ಪೇ ತಿಳ್ಕೊಂಡಿದ್ದೆ ಸರ್. ಇವಾಗ ನಿಮ್ಮ ಮೇಡಮ್ ಬಗ್ಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ. ಅವ್ರಿಗೆ ಎಲ್ಲಕ್ಕಿಂತ ಮುಖ್ಯ ಹೆಸರು, ಅದು ಇವಾಗ ರಿಯಲೈಸ್ ಆಗ್ತಾ ಇದೆ. ಮೇಡಮ್ ಪರಿಸ್ಥಿತಿ ಹಾಗಿತ್ತು ಸರ್, ವಿಧಿ ಇಲ್ಲದೆ. ಸೊ ನಾನೇನು ಮಾಡ್ಬೇಕು ಅದಕ್ಕೆ? ನೋಡಿ, ನಿಮ್ಮ ಮೇಡಮ್ ಸವಾಸನೆ ಬೇಡ ನನಗೆ. ದಯವಿಟ್ಟು ನನ್ನನ್ನು ನನ್ನ ಪಾಡ್ಗಿರಕ್ಕೆ ಬಿಟ್ಬಿಡಿ. ನನಗೇನು ಬೇಡ. ಪ್ಲೀಸ್ ಇಲ್ಲಿಂದ ಹೋಗಿ. ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ರಾಯರು ಅರ್ಥ ಮಾಡ್ಕೋತಾರೆ. ಮೊದಲಿಂದಾನೂ ಅವ್ರಿಗೆ ನಾನೇನು ಅಂತ ಚೆನ್ನಾಗಿ ಗೊತ್ತು. ಅವ್ರ ಹತ್ರನೇ ಮಾತಾಡ್ತೀನಿ. ಬಹುಶಃ ನನಗೀಗ ಅವ್ರು ಮಾತ್ರ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಅನಿಸುತ್ತೆ. ಲೈ, ನನ್ನ ಮಗನ ಬಗ್ಗೆ ನಿನಗೇನೇ ಆಗುತ್ತೋ ಕೇಳೋ. ಇಲ್ಲಿ ನನ್ನ ಮಗ ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಇಡು ಫೋನು, ಇಡು ಫೋನು ಅಂತ ಹೇಳ್ತಿದ್ದೀನಲ್ಲ. ಬಂದ್ಯಾ ತಾಯಿ? ಇಷ್ಟು ವರ್ಷದ ಗಳಿಸಿದ ಕೋಟೆ ಮನೆ ಮರ್ಯಾದೆಯನ್ನ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟಿಯಲ್ಲ. ಈಗ ನೋಡು, ಕೋಟೆ ಮನೆ ವಿಷಯ ಅಂತಂದ್ರೆ ಎಲ್ಲರೂ ಚಪ್ಪರಿಸ್ಕೊಂಡು ಮಾತಾಡೋ ಟಾಪಿಕ್ ಆಗೋಯ್ತು. ತುಂಬಾ ತುಂಬಾ ಥ್ಯಾಂಕ್ಸ್ ಕಣಮ್ಮ, ತುಂಬಾ ಥ್ಯಾಂಕ್ಸ್. ರಾಯರೇ, ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ಅರ್ಥ ಆಗದೇ ಇರುವಂತ ಕೆಲಸ ಮಾಡಿದ್ರೆ ಹೇಗಮ್ಮ ಅರ್ಥ ಆಗುತ್ತೆ? ನನ್ನ ಮಗನ ಜೀವನ ಸರಿಯಾಗಬೇಕು, ಅವನು ಎಲ್ಲರ ಹಾಗೆ ಬದುಕಿ ಬಾಳ್ಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಇನ್ನೇನು ಆ ಆಸೆ ಎಲ್ಲ ಕೈಗೂಡುತ್ತೆ ಅನ್ನೋ ಹೋಗ್ಲೇನೆ ಅವನು ಹೆಂಡತಿಯಿಂದಲೇ ಈ ರೀತಿ ಆಗುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಈಗ ನಿನಗೆ ತೃಪ್ತಿ ಆಯ್ತಾ ಅಥವಾ ಇನ್ನೂ ಏನಾದರೂ ಬಾಕಿ ಉಳಿದಿದೆಯಾ?
ರಾಯರೇ, ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ. ಯಾವುದೇ ತಂದೆಗಾದ್ರೂ ಮಗನ ಈ ಪರಿಸ್ಥಿತಿಲಿ ನೋಡೋದಕ್ಕಾಗಲ್ಲ. ಹಾಗೆ ಹೆಂಡತಿಗೂ ಗಂಡನ ಆ ಥರ ನೋಡೋದು ಕಷ್ಟನೇ ರಾಯರೇ. ಅದರಲ್ಲೂ ಗಂಡನ್ನೇ ಅರೆಸ್ಟ್ ಮಾಡೋ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು ತಾನೇ? ಹಾಗಿರುವಾಗ ನಿಧಾನವಾಗಿ ಯೋಚಿಸಿ ತನಿಖೆ ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಅವಕಾಶ ಇದ್ದಿದ್ರೆ ನಾನು ಮಾಡದೆ ಇರ್ತಿದ್ನ ರಾಯರೇ. ಒಂದು ವೇಳೆ ನಾನು ಕಾರ್ತಿಕ್ನ ಅರೆಸ್ಟ್ ಮಾಡದೆ ಇದ್ದಿದ್ರೆ ನಾನು ಕರ್ತವ್ಯ ಲೋಪ ಮಾಡಿದೆ ಅನ್ನೋ ಆರೋಪ ಬರ್ತಿತ್ತು. ಅದಕ್ಕೆ ನೀನು ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಮಗನ್ನ ಬಲಿ ಕೊಟ್ಟೆ ಅಲ್ಲ? ರಾಯರೇ, ನನ್ನ ಪರಿಸ್ಥಿತಿ ಆಗಿತ್ತು. ನಾನಲ್ಲ ಅಂದಿದ್ರೆ ಬೇರೆ ಯಾರಾದ್ರೂ ಇದೇ ಕೆಲಸ ಮಾಡ್ತಿದ್ರು. ನೀವು ತಿಳಿದವರು ರಾಯರೇ, ನಿಮಗೆ ವಿವರಿಸೋ ಶಕ್ತಿ ನನಗಿಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ನನಗೆ ಧೈರ್ಯ ಬರುತ್ತೆ. ತಂದೆ ಇಲ್ದಿರೋ ನನಗೆ ತಂದೆ ಜಾಗನ ತುಂಬಿದವ್ರು ನೀವು. ನಿಮ್ಮನ್ನ ನಾನು ನನ್ನ ಶಕ್ತಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ರಾಯರೇ, ಒಂದೇ ಒಂದ್ಸಲ ನನ್ನ ನಂಬಿ. ಒಂದ್ಸಲ ಯಾಕಮ್ಮ? 1000 ಸಲ ನಿನ್ನ ನಂಬಿದ್ದೀನಿ. ಅದಕ್ಕೆ ನೀನು ಕೊಟ್ಟ ಬಹುಮಾನ ಅದನ್ನ ಭರಿಸೋ ಶಕ್ತಿ ನನಗಿಲ್ಲ ಕಣಮ್ಮ, ಇಲ್ಲವೇ ಇಲ್ಲ. ರಾಯರೇ, ಮಾತು ಬೇಕಾಗಿಲ್ಲ. ಅವತ್ತು ಏನು ಹೇಳಿದ್ದೆ ನೀನು? ಕೋಟೆ ಮನೆ ಮರ್ಯಾದೆನ ಎತ್ತಿ ಹಿಡಿತೀನಿ ಹೊರತು ಕಡಿಮೆ ಮಾಡಲ್ಲ ಅಂತ ಹೇಳಿದ್ದೆ. ಈಗೇನಾಯ್ತು ಆ ಮಾತು? ಎಲ್ಲ ಸರ್ವನಾಶ ಮಾಡಿಬಿಟ್ಟು. ನಂಬಿಕೆ ಸತ್ತ ಕಡೆ ಸಂಬಂಧನೂ ಸತ್ತ ಹಾಗೆ. ಯಾವಾಗ ನೀನು ನನ್ನ ಮಗನ್ನ ಎಲ್ಲರ ಮುಂದೆ ಕರ್ಕೊಂಡು ಹೋದೆಯೋ ಆ ಕ್ಷಣದಿಂದಲೇ ನಿನ್ನ ಬಗ್ಗೆ ಇದ್ದ ಅಭಿಮಾನ, ಪ್ರೀತಿ ಎಲ್ಲಾನು ಸತ್ತೋಯ್ತು. ಇನ್ನು ಮುಂದೆ ಯಾವುದೇ ವಿಚಾರಕ್ಕೂ ನನ್ನ ಮುಂದೆ ಬರೋ ಅಗತ್ಯ ಇಲ್ಲ. ರಾಯರೇ, ಯಾಕೆ ರಾಯರೇ ಇಷ್ಟೊಂದು ಕಟುವಾಗಿ ಮಾತಾಡ್ತಿದ್ದೀರಾ? ಮನೆಯವ್ರು ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ದೆ ದೂರ ಇಟ್ಟಿದ್ದಾರೆ. ನೀವು ಇದೇ ರೀತಿ ಮಾಡಿದ್ರೆ ನಾನು ಏನು ಮಾಡಲಿ? ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮೆಲ್ಲರನ್ನು ಅರೆಸ್ಟ್ ಮಾಡಿಸ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಡು, ಹಾಗೆಲ್ಲ ಸರಿ ಹೋಗುತ್ತೆ. ಮೇಡಮ್, ಎಷ್ಟೇ ಬಲವಂತ ಮಾಡಿದ್ರು ಅವರೇನು ತಿನ್ನೋಕೆ ಒಪ್ತಾ ಇಲ್ಲ. ತುಂಬ ಬೇಜಾರು, ಕೋಪದಲ್ಲಿದ್ದಾರೆ. ಹೌದು ಮೇಡಮ್, ಅವರು ನಿಮ್ಮ ಹೆಸರೇ ತಗೊಳ್ತಾ ಇಲ್ಲ. ಅದೇನೋ ಮೇಡಮ್ ಮೇಡಮ್ ನಿಮ್ಮ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಾನು ಮಾಡಿರೋ ಕೆಲಸಕ್ಕೆ ಯಾರಿಗೆ ತಾನೇ ಕೋಪ ಬರದೇ ಇರುತ್ತೆ ಹೇಳಿ? ಅವ್ರ ಮನಸ್ಸಿಗೂ ತುಂಬ ನೋವಾಗಿರುತ್ತಲ್ವಾ? ಆದರೆ ನೀವೇನು ನೀವೆಲ್ಲರೂ ಒಂದು ಸ್ವಲ್ಪ ಹೊತ್ತು ಹೊರಗಿರ್ತೀರಾ? ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಸರಿ ಮೇಡಮ್. ಅಮೂಲ್ ಬೇಬಿ,
ಏನಮ್ಮ ವಿಷಯ ಗೊತ್ತಾಯ್ತಾ? ಗಿರ್ಜಾಬನ್ ಮೊಮ್ಮಗಳು ಗಂಡನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ಲಂತೆ. ಗೊತ್ತಾಯ್ತು ರೀ, ಎಲ್ಲ ಕಡೆ ಅದೇ ಮಾತು. ಅದೇನ್ ಕೇಳ್ಗಲ್ಲ ಬಂತೋ ಏನೋ ಅವಳಿಗೆ. ಯಾರಾದ್ರೂ ಕಟ್ಕೊಂಡಿರೋ ಗಂಡನ ಅರೆಸ್ಟ್ ಮಾಡ್ತಾರ? ತಪ್ಪು ಸರಿ ಏನೇ ಇರ್ಲಿ, ಗಂಡ ಅನ್ನೋದು ಮರೆತು ನಡ್ಕೋಬಾರ್ದು. ಹೆಂಗ್ಸಿಗೆ ಶೋಭೆ ಅಲ್ಲ ಅದು. ಗ್ಯಾರೇಜ್ನಲ್ಲಿ ಇದ್ದೋಳ್ನ ಓದಿಸಿ ಪೊಲೀಸ್ ಮಾಡಿದ್ದಾರೆ ಅವ್ರ ಗಂಡನ ಕಡೆಯವರು. ಇವಳು ನೋಡಿದ್ರೆ ಅಂತ ಗಂಡನ್ನೇ ಅರೆಸ್ಟ್ ಮಾಡಿದಾಳಲ್ಲ, ಬಲೆ ಇದ್ದಾಳೆ. ಒಟ್ನಲ್ಲಿ ಗಂಡನ್ನ ಅರೆಸ್ಟ್ ಮಾಡಿ ತಾನೇ ಹೆಸರು ಮಾಡ್ಕೊಂತ ಇದ್ದಾಳೆ. ಈಗೆಲ್ಲ ಹಾಗೆ ಅಲ್ವಾ, ಗಿಮಿಕ್ ಮಾಡಲಿಲ್ಲ ಅಂದ್ರೆ ಹೆಸರು ಮಾಡೋಕ್ಕಾಗಲ್ಲ. ಆದ್ರೂ ಗಂಡನ್ ಮುಂದೆ ಇಟ್ಕೊಂಡು ಇಂಥ ಹೆಸರು ಮಾಡ್ಬೇಕೇನ್ರಿ? ಅದೇನ್ ಬುದ್ಧಿನೋ ಏನೋ, ಎಲ್ಲ ಮನೇಲಿ ಕಲ್ಸಿರ್ಬೇಕು. ಇಲ್ಲ ಅಂದ್ರೆ ಹೀಗೆ ಆಗೋದು. ನಿಮಗೆ ಯಾಕ್ರಿ ಕಂಡೋರ್ ಮನೆ ಸುದ್ದಿ? ನಾಲ್ಗೆ ತುಂಬಾ ಉದ್ದ ಆಗ್ತಿದೆ. ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಿಮ್ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದ್ರು ಪಕ್ಕದ ಮನೆಯವ್ರು ನೋಡೋ ಉಡ್ಸಗೆ ಬರಬೇಡಿ. ಸುಶೀಲಮ್ಮ, ನಿಮ್ಮ ಮಗನೇ ಅಲ್ವಾ ನಿಮ್ ಗಂಡನೊದ್ದು ಸೊಂಟ ಮುದ್ದಿರೋದು? ನಿಮ್ಮ ಮಗಳೇ ಅಲ್ವಾ ಗ್ಯಾರೇಜ್ ಹುಡುಗನ ಜೊತೆಗೆ ಓಡ್ ಹೋಗಿದ್ದು? ನಿಮ್ ಪುರಾಣನು ಬಿಚ್ಚಿಡ್ಲ ಈಗ? ಕಂಡೋರ್ ಮನೆ ವಿಷಯ ಅಂದ್ರೆ ಸಾಕು ಬಾಯಿ ಚಪ್ಪರ್ಸ್ಕೊಂಡ್ ಬಂದ್ಬಿಡ್ತೀರಾ ಅಲ್ವಾ? ನಮ್ ಸತ್ಯಕ್ಕಂಗೆ ಹೆಸರು ಮಾಡೋ ಆಸೆ ಇದ್ದಿದ್ರೆ ಯಾವತ್ತ ಮಾಡಿರೋಳು. ಇಷ್ಟು ದಿನ ಕಾಯ್ಬೇಕಾಗಿರ್ಲಿಲ್ಲ, ತಿಳ್ಕೊಳ್ಳಿ. ಇನ್ನೊಂದ್ಸಲ ನಮ್ ವಿಷಯಕ್ಕೆ ಬಂದ್ರೆ ಎಲ್ರೂ ಜಾತಕನು ಬಿಚ್ಚಿಟ್ಬಿಡ್ತೀನಿ. ಅಯ್ಯೋ ಬನ್ರಿ, ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ, ಹೋಗೋಣ. ಸರಿ ನಡೀರಮ್ಮ. ಅಮ್ಮ, ನಾಯಿ ಬಾಲನ ನೆಟ್ಟಗ್ ಮಾಡಕ್ಕಾಗಲ್ಲ, ಹಾಗೇನೆ ಈ ಜನರ ಬಾಯಿನ ಕಟ್ ಹಾಕಕ್ಕೂ ಆಗಲ್ಲ. ಮಾತಾಡೋರು 1000 ಮಾತಾಡ್ತಾರೆ ಅಮ್ಮ, ಆದ್ರೆ ನಾವು ಗಟ್ಟಿಯಾಗಿರ್ಬೇಕು. ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಮ್ಮ, ಧೈರ್ಯವಾಗಿರಿ. ಎಲ್ಲರೂ ಅವ್ರು ಹೇಳಿದ್ದೆಲ್ಲ ಸರಿಯಾಗಿದೆ. ನಾನೇ ಸತ್ಯನ ಸರಿಯಾಗಿ ಬೆಳೆಸ್ಲಿಲ್ಲ. ಗಂಡು ಬೀರಿ ಥರ ಬೆಳೆದ್ಲು. ಮದುವೆ ಆದ್ಮೇಲೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವಳು ಹಳೆ ಚಾಳಿ ಬಿಡ್ಲೇ ಇಲ್ಲ. ಮತ್ತೆ ಅದೇ ಶುರು ಹಚ್ಕೊಂಡಿದ್ದಾಳೆ. ಅಮಲ್ ಬೇಬಿ, ಪ್ಲೀಸ್ ನನ್ನ ಜೊತೆ ಮಾತಾಡು. ನನಗೆ ಗೊತ್ತು ನಿನಗೆ ತುಂಬ ಹರ್ಟ್ ಆಗಿದೆ ಅಂತ, ಆದರೆ ನಾನೇನು ಮಾಡಲಿ ಹೇಳು? ನನ್ನ ಕೆಲಸನೇ ಅಂಥದ್ದು ಅಮಲ್ ಬೇಬಿ. ತಪ್ಪು ಯಾರೇ ಮಾಡಿರಲಿ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗತ್ತೆ. ಅದು ನನ್ನ ಕರ್ತವ್ಯ ಧರ್ಮ. ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಅಮಲ್ ಬೇಬಿ. ನನ್ನ ನಂಬು. ಪರಿಸ್ಥಿತಿ ನನ್ನನ್ನು ಆ ರೀತಿ ಮಾಡೋ ಥರ ಮಾಡ್ತು. ಹಾಗಂತ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ. ತಪ್ಪು ಮಾಡಿದ್ದೀನಿ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡು. ವಾವ್ ಸತ್ಯ, ವಾವ್. ಐ ಮೀನ್ ಸತ್ಯ ಮೇಡಮ್, ಈ ಥರ ನಾಟಕ ಆಡೋದನ್ನ ನಿಮ್ಮ ಪೊಲೀಸ್ ಟ್ರೈನಿಂಗಲ್ಲಿ ಹೇಳ್ಕೊಟ್ರ ಹೇಗೆ? ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯ. ಸರಿ ಮಾಡ್ತಾಳಂತೆ, ಸರಿ. ನೀನು ನನ್ನನ್ನು ತಪ್ಪು ತಿಳ್ಕೊತಿದ್ಯಾ ಅಮಲ್ ಬೇಬಿ? ಪ್ಲೀಸ್ ನನ್ನ ಮಾತು ಕೇಳು. ಇಷ್ಟು ದಿನ ಕೇಳಿದ್ದಕ್ಕೆ ತಾನೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ನೋಡಿ ಮೇಡಮ್, ನಿಮ್ಮ ಯಾವ ಕಾರಣಗಳು ಸಮಜಾಯಿಷಿಗಳು ನನಗೆ ಬೇಕಾಗಿಲ್ಲ.
ನಮ್ಮ ಹತ್ರ ಮಾತಾಡೋ ಮನಸ್ಥಿತಿನೂ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಮನೆಯವರು ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಮೂಲ್ ಬೇಬಿ. ಈಗ ನೀನು ನನ್ನನ್ನು ಅರ್ಥ ಮಾಡ್ಕೋಬೇಕು. ನೀನು ಹೀಗೆ ಮಾಡಿದ್ರೆ ಹೇಗೆ ಹೇಳು? ಅರ್ಥ ಮಾಡ್ಕೊಂಡಿರೋದಕ್ಕೇನೆ ನಾನಿವತ್ತು ಈ ಪರಿಸ್ಥಿತಿಲಿರೋದು ಮೇಡಮ್. ನೀವು ಹೆಸರು ಮಾಡೋ ಪರದಲ್ಲಿ ನಾನು ಬೇಕಾಗೋಗಿದ್ದೀನಿ ಅಷ್ಟೆ. ಈಗ ನಾನು ಏನೇ ಹೇಳಿದ್ರು ನೀನು ಕೇಳೋ ಸ್ಥಿತಿಲಂತೂ ಇಲ್ಲ. ಹೋಗ್ಲಿ ಬಿಡು, ತಿಂಡಿನಾದ್ರೂ ತಿನ್ನು. ನನಗೆ ಬೇಡ ಅಂತ ಹೇಳಿದ್ನಲ್ಲ. ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ, ಇಲ್ಲಿಂದ ಹೊರಟ್ಬಿಡಿ. ಇಷ್ಟು ದಿನ ಒಬ್ಬರಿಂದ ತೊಂದರೆ ಅನುಭವಿಸಿದ್ದಾಯ್ತು, ಈಗ ಇನ್ನೊಬ್ಬರಿಂದ. ಏನೇ ಅದು ಗೊಣಗ್ತಾ ಇದೆಯಾ? ಏನಾಯ್ತೆ? ಅಯ್ಯೋ ಬಿಡಿಯತ್ತೆ, ಹೇಳೇನು ಪ್ರಯೋಜನ? ನನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ತೀಯಾ? ಅದೇನಾಯ್ತು ಅಂತ ಬಿಡಿಸಿ ಹೇಳು. ಸತ್ಯ ಮಾಡಿರೋ ಕೆಲಸದಿಂದ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಎಲ್ಲರೂ ಇದನ್ನೇ ಮಾತಾಡ್ತಿದ್ದಾರೆ ಅತ್ತೆ. ಸತ್ಯ ಗಂಡನ ಅರೆಸ್ಟ್ ಮಾಡಿದ್ಲು, ಸಂಸ್ಕಾರ ಇಲ್ದವಳು, ಹೆಸರಿಗೋಸ್ಕರ ಈ ತರ ಮಾಡಿದಾಳೆ ಅಂತ. ಅವ್ರು ನಮ್ಮ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕು. ಹಾಗೆ ಕೊಟ್ಟಿದ್ದೀನಿ. ನೀನು ಏನೇ ಕೊಟ್ಟರು ಬಿಟ್ರು ಅವ್ರು ಹೇಳ್ತಿರೋ ಸತ್ಯ ಅಲ್ವೇನೆ, ಅದನ್ನ ಮುಚ್ಚಿಡಕ್ಕಾಗತ್ತಾ? ಮತ್ತೆ ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಸತ್ಯ ಅವರನ್ನ ಇಷ್ಟು ವರ್ಷದಿಂದ ನೋಡಿದ್ದೀರ, ಇನ್ನೂ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಅತ್ತೆ ಅವ್ರು ತಪ್ಪು ಮಾಡೋರಲ್ಲ ಬಿಡಿ.